ಸಿನಿಮಾ ಬಗ್ಗೆ ಬೇರೆ ಸ್ಟಾರ್ಸ್ಗಳೆಲ್ಲ ಮಾತಾಡಿದ್ದಾರೆ, ತೆಲುಗಲ್ಲಿ ಹಾಗೆ ಹೀಗೆ ಅಂತ ಏನೋ ಹೇಳಿದ್ರು ಸರ್. ಇದು ಪರ ಮಾತಾಡಿದ್ದಾರೆ, ಸಾಂಗ್ಸ್ ಟ್ರೈಲರ್ಸ್ ಎಲ್ಲ ನೋಡಿದ್ದಾರೆ ಎಲ್ಲರೂ, ತೆಲುಗು, ತಮಿಳು, ಕನ್ನಡ ಎಲ್ಲ ಹೇಳಿದ್ದಾರೆ. ಇಂಗ್ಲೀಷ್ನವ್ರಿಗೆ ಎಲ್ಲ ತೋರಿಸಿದ್ರಾ? ಜಾಕಿ ಚಾನ್ ಮಾತಾಡಿದ್ರು ಅವ್ರು ನಿಮ್ ಬಗ್ಗೆ ಅಂತ ಹೊಗಳಾಕ್ಬಿಟ್ರು. ಇವರು ಜೇಮ್ಸ್ ಬಾಂಡ್ ಅವ್ರಂತ ಏನಿಲ್ಲ, ಸೌತ್ ಆಫ್ರಿಕಾ ನೋಡಿರ್ಬೋದು ಇವ್ರನ್ನ ಅಂತೆಲ್ಲ ಅಂತ ಇದ್ರು. ರಿಲೇಟೆಡ್ ಆಗಿದ್ದಾರೆ, ಸೂಪರ್ ಅಂತಿದ್ರು. ರೀ ಮಿತ್ರ ಅವರೆಲ್ಲ ತೆಲುಗು ಸ್ಟಾರ್ಸ್ ಏನ್ರಿ? ಮೊನ್ನೆ ಅವ್ರದ್ದು ಜೇಮ್ಸ್ ಬಾಂಡ್ ಸಿನಿಮಾ ತೆಲುಗಲ್ಲಿ ನೋಡಿದೆ ನಾನು ಅಂದ್ಕೊಂಡು ಯಾಕೆ ಇಷ್ಟು ಚೆನ್ನಾಗಿ ತೆಲುಗು ಮಾತಾಡ್ತಾರೆ ಅಂತ. ಏನ್ ಸಂದೀಪ್, ಅದು ಡಬ್ ವರ್ಷನ್ ಸಂದೀಪ್. ನೀವು ಆಮೇಲೆ ಪ್ರೋಗ್ರಾಮ್ ಕೂತ್ಕೊಂಡಾಗ ಇದೆಲ್ಲ ಮಾತಾಡ್ತಾರೆ ಸರ್. ನನಗೆ ಕನ್ನಡದಲ್ಲಿ ಡಬ್ಬಿಂಗ್ ನ ವಿರೋಧಿಸ್ತಿದ್ವಿ ನಾವು, ತೆಲುಗಲ್ಲಿ ನೋಡಿದ್ರೆ ಬೇಡ ಸುಮ್ಮನೆ ನಾವು ವಿರೋಧಿಸ್ತಾ ಇದೀವಿ ಸರ್. ಅಂದಿದ್ದಕ್ಕಂದರು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಇದು ತಲೆ ಇವ್ರದೇನಲ್ಲ, ಆ ಟೀಮ್ ಏನಿದೆ, ಸಾಫ್ಟ್ವೇರ್ ಟೀಮ್ ಅವರು, ಎಕ್ಸ್ಕ್ಯೂಸ್ ಮೀ, ಎಲ್ಲ ಈ ಪ್ಲಾನ್ ಬಂದು ನಂದು. ಯಾವ್ದೋ ಸ್ಟಾರ್ಸ್ ಹತ್ರ ನಂದು ಕಾಲ್. ಯಾರ ಹತ್ರ ಹೋಗಿದ್ರಾ? ಹೆಂಗೆ ನಿಮ್ಗೆ ಅಲ್ಲು ಅರ್ಜುನ್ ಗೊತ್ತಾ? ಕಾಂಟ್ಯಾಕ್ಟ್ ಹೆಂಗೆ? ನಾನು ಜಿಂಗ್ರಿ ದೋಸ್ತಲ್ಲ, ಫುಲ್ ಲವ್. ಅಲ್ಲು ಅರ್ಜುನ್ ಅವ್ರ ಜೊತೆ ಜಿಂಗ್ರಿ ದೋಸ್ತ್. ಅಲ್ಲೇ ಇದ್ ಬಿಡ್ಬೇಕಾಗಿತ್ತು, ಇಲ್ಲಿ ಯಾಕೆ ಬಂದ್ರಿ ಅಂತ? ಹೆಂಗೆ ಅಲ್ಲ ಅಲ್ವಾ, ಅದೊಂದು ಜೋಕ್ ಇದೆ ಗೊತ್ತಾ ಮಿತ್ರ? ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ ನನಗೆ PM ತುಂಬಾ ಚೆನ್ನಾಗಿ ಗೊತ್ತು, ಬಟ್ PM ನಾನು ಅಂತ ಗೊತ್ತು. ಇಲ್ಲ ಇವಾಗ ಅಲ್ಲು ಅರ್ಜುನ್ ಅವರು ಡೌಟಾ ನಿಮ್ಗೆ? ಅಲ್ಲ ಕನ್ಫರ್ಮ್ ಮಾಡೋದು ವಿಡಿಯೋ ಇದೆಯಲ್ಲ, ರೆಕಾರ್ಡ್ ಅಲ್ಲೋ, ಎಲ್ಲ ಕಡೆ ಎತ್ಕೊಂಡು ಹೋಗಿ ತೋರಿಸ್ತಾ ಇದೀನಿ. ನಾನು ಅಲ್ಲು ಅರ್ಜುನ್ ಇಂಟರ್ವ್ಯೂ ಮಾಡಿದ್ದೀನಿ. ಮಿತ್ರ ದಿಸ್ ಇಸ್ ಟೂ ಮಚ್, ಎಲ್ಲ ಕಡೆ ಇನ್ಸಲ್ಟ್ ಮಾಡಬಾರ್ದು. ಅಲ್ಲು ಅರ್ಜುನ್ ನಾನು ಕ್ಲೋಸ್ ಫ್ರೆಂಡ್ಸ್ ಅಂತ ಐಡಿಯಾ ತುಂಬ ಎಲ್ಲರೂ ಟೀಮ್ ವರ್ಕಲ್ಲಿ ಮಾಡಿದ್ದಾರೆ. ಅಂದರೆ ನಾವು ಸಿನಿಮಾ ಆದ ತಕ್ಷಣ ನಾವೇನು ಮಾಡ್ತೀವಿ, ಪ್ರೊಡ್ಯೂಸರ್ ಕಡೆ ಪ್ರೊಡ್ಯೂಸರು, ಹೀರೋ ಕಡೆ ಹೀರೋ, ಹೀರೋಯಿನ್ ಕಡೆ ಹೀರೋಯಿನ್, ಹಂಗೆ ಹೋಗ್ತಾ ಇದ್ವಿ. ಈಗ ಹಂಗಿಲ್ಲ, ನಾವು ಸಿನಿಮಾ ಮುಗಿದ ಮೇಲೆ ಕೂಡ ಎಲ್ಲರೂ ಕೂಡ ಕೂತ್ಕೋತಾ ಇದ್ದೀವಿ. ವಿ ಆರ್ ಪ್ಲಾನಿಂಗ್, ಡಿಸೈಡಿಂಗ್ ಜನರಿಗೆ ಹೆಂಗೆ ರೀಚ್ ಮಾಡೋದು, ಒಳ್ಳೆ ಪ್ರಾಜೆಕ್ಟ್ ಅಂತ ರೀಚ್ ಮಾಡ್ತಾ ಇದ್ದೀವಿ. ನಾನು ಅಂತ ಹೇಳಿದ್ರೆ ಸಿಟ್ಟು ಬರ್ತದೆ ನನಗೆ. ನಾವು ಅಂತ ಹೇಳಬೇಕು, ನಾನು ಭಾಳ ಸ್ಟ್ರಿಕ್ಟ್ ಆ ವಿಚಾರದಲ್ಲಿ. ಟೀಮ್ ವರ್ಕ್, ಸಿನಿಮಾ ಅಂದರೆ ಟೀಮ್ ವರ್ಕು. ಒನ್ ಮ್ಯಾನ್ ಆರ್ಮಿಲಿ ಏನು ಮಾಡೋಕ್ಕಾಗಲ್ಲ ಅದು. ಹಂಗೆ ನಮ್ಮ ಕನ್ನಡದ ಒಳ್ಳೊಳ್ಳೆ ಸ್ಟಾರ್ಸ್ಗಳು, ನಮ್ಮ ಪುನೀತ್ ಸರ್ ಮಾತಾಡಿದ್ದಾರೆ ನಮ್ಮ ಸಿನಿಮಾದ ಬಗ್ಗೆ, ನಮ್ಮ ಲೈಫ್ ಅಪ್ಪು ಸರ್ ಮಾತಾಡಿದ್ದಾರೆ, ರಾಘಣ್ಣ ಲಾಂಚ್ ಮಾಡಿದ್ದಾರೆ ಆಡಿಯೋನ, ಲೂಸ್ ಮಾದ ಯೋಗಿ ತುಂಬಾ ಖುಷಿ ಪಟ್ರು. ಯಶ್ ಮಾತಾಡಿದ್ದಾರೆ ಒಂದು ಸಾಂಗ್ ಅವರು, ರಮೇಶ್ ಅರವಿಂದ್ ಅವರು ಮಾತಾಡಿದ್ದಾರೆ. ಆಮೇಲೆ ಸಂಧಾನ ಮಾಡಿದ್ರಂತೆ. ಹೂ ಇಸ್ ದಟ್ ಪರ್ಸನ್ ಮ್ಯಾನ್. ನನ್ನ ಡ್ಯಾನ್ಸ್ ಇದೆ, ಪ್ರಮೋಷನಲ್ ಸಾಂಗ್ ಮಾಡಿದ್ವಿ, ಅದಿದೆ, ಯಾರು ಇವನು ಹುಡುಗ ಅಂತ ವಿಡಿಯೋ ಎಲ್ಲಿದೆ ಅದು? ಹುಡುಗ ಅಂತಾನ ಬಾಯ್, ಹೂ ಇಸ್ ದಿಸ್ ಬಾಯ್ ನಾನು ಈಗ ವಿದೌಟ್ ಮೇಕಪ್ ವಯಸ್ಸಾದಂಗೆ ಕಾಣ್ತೀನಿ. ಸ್ಕ್ರೀನಲ್ಲಿ ನಾನು ಹೆಂಗೆ ಸರ್, ನೀವು PUC ಕ್ಯಾಬ್ ಕೊಟ್ಟರು ಮಾಡ್ತೀನಿ ನಾನು. ನೀವು ಒಪ್ಕೊಳಕ್ಕೆ ನೀವು ರೆಡಿ ಇರ್ಬೇಕಂತ. ಕಷ್ಟ ಸ್ವಲ್ಪ ನೀವು ಬಿಡಿ, ಕಲಾವಿದರು ಮಾಡ್ತೀರಾ, ನೋಡೋರಿಗೆ ಕಷ್ಟ ಸ್ವಲ್ಪ. PUC ಕ್ಯಾರೆಕ್ಟರ್ ಇಲ್ಲ ಮಾಡ್ತೀನಿ ಸರ್, ಮಾಡಿಸ್ಬೇಕಷ್ಟೇ. ಅಯ್ಯೋ ಈಗ ಅದೇ ನಾವು ತುಂಬಾ ಸೀನ್ಸ್ ತೆಗೆ ನಾನು ಪ್ಲಾನ್ ಆಸೆ ಇರೋ ತಪ್ಪಲ್ಲ ಬಿಡಿ ಮಿತ್ರ, ಎಲ್ರಿಗೂ ಇರುತ್ತೆ, ಅದೇನು ತಪ್ಪಲ್ಲ. ನನ್ನ ಲೈಫಲ್ಲಿ ತುಂಬಾ ಒಂದು ದೃಷ್ಟಿ ಗೊಂಬೆ ತರ ಇರಬೇಕು ಅಂತ ನಾನು ತುಂಬಾ ಚೆನ್ನಾಗಿದ್ದೇನೆ. ಸಿಂಧು ತುಂಬಾ ಚೆನ್ನಾಗಿದ್ದಾಳೆ, ಯಾರಾದ್ರೂ ಬರ್ಬೇಕಲ್ಲ ಒಂದು ಕಪ್ಪು, ಇದು ಒಂದು ಚುಕ್ಕೆ ಬೇಕಲ್ಲ. ಸೊ ಬಾಸ್ ಕರ್ಕೊಂಡ್ಬಂದು ಸಿನಿಮಾ ರಿಲೀಸ್ ಆಗಲಿ, ಇವರೇ ಇರ್ತಾರೆ ಸಿನಿಮಾ ಬಂದಾಗ. ಮಿತ್ರ ಅವರು ಇವತ್ತು ನನ್ನ ಲೈಫಲ್ಲಿ ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ಜನ ಒಪ್ಕೊಂಡಿದ್ದಾರೆ, ಎಲ್ಲರೂ ಮಿತ್ರ ಅವರ ಪರ್ಫಾರ್ಮೆನ್ಸ್ ಭಾಳ ಅದ್ಭುತ ಅಂತ ಹೇಳ್ತಾರೆ. ಇವ್ರ ಬಾಯಿಲೇ ಬರೋಂಗಾಗುತ್ತೆ. ಒಂದು ಕೆಲಸ ಮಾಡೋಣ, ಇವಾಗ ಈ ಸ್ಪೆಷಲ್ ಬೇಡ ಮಾಡೋದು. ಯಾಕೆ ಮನೇಲಿ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ, ಫ್ರೆಂಡ್ಸ್ಗೆಲ್ಲ ಬರುತ್ತೆ ಅಂತ. ಮಾಡೋಕ್ಕಿಂತ ಮುಂಚೆ ಹೆಂಗ್ರಿ ಬರುತ್ತೆ? ಅಲ್ಲ ಬರುತ್ತೆ ಹಾಫ್ ಅನ್ ಅವರ್ ಬರುತ್ತೆ ಅಂತ ಅನ್ಕೊಂಡ್ವಿ. ನಿಮ್ಮ ಮಾತ್ರ ಇಷ್ಟೊಂಗ ಮಾತಾಡೋ ಕಂಟೆಂಟ್ ಎಲ್ಲ ಏನ್ ಮಾತಾಡೋದು ಅಂತ ಅದೆಲ್ಲ ಪ್ರಿಪೇರ್ ಆಗಿದೆ. ಒಂದ್ಸರಿ ನೋಡಿ ಸರ್, ಒಂದ್ಸರಿ ಮಾಡಿದ್ದಾರೆ, ಸೂಪರ್ ಗೊತ್ತಾ ಸರ್. ಕನ್ನಡಕ್ಕೆ ಮತ್ತೊಬ್ಬ ಅದ್ಭುತವಾದಂತಹ ನೃತ್ಯ ಮಾಡುವಂಥ, ಆ್ಯಕ್ಟಿಂಗ್ ಮಾಡುವಂಥ, ಅಂದರೆ ಕಮಲ್ ರೇಂಜಿಗೆ ಅಭಿನಯ ಮಾಡುವಂಥ ಹೀರೋ ಬಂದಿದ್ದಾರೆ, ಹೀರೋಯಿನ್ ಇದ್ದಾರೆ, ಒಳ್ಳೆ ಟೆಕ್ನಿಕಲ್ ಟೀಮ್ ಎಲ್ಲ ಮಾತಾಡ್ತೀನಿ ನಾನು. ಒಂದು ಕೆಲಸ ಮಾಡೋಣ, ಈಗ ಸಿನಿಮಾ ರಿಲೀಸ್ ಟೈಮಲ್ಲಿ ಆ ಥರ ಮಾತಾಡೋಣ ಕೂತ್ಕೊಂಡು. ಈಗ ಸದ್ಯಕ್ಕೆ ಪ್ಯಾಕಪ್. ಯಾಕೆ ಇಷ್ಟೊಂದು ಆಗಿರೋದೇ ಸ್ಪೆಷಲ್ ಪ್ರೋಗ್ರಾಮ್. ಬೇಡ 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 ಬಾಸ್, ಸುಮ್ಮನೆ ರೀ ಸರ್. ನಾವೇ ಎಲ್ರಿಗೂ ಹೂವು ಇಡ್ತೀವಿ, ನಮಗೆ ಗೊತ್ತಾ ಪ್ಲೀಸ್. ಏನೆಲ್ಲ ಮಾತಾಡ್ಬಿಟ್ಟಿದ್ರಿ, ಏನೇನೋ ಜಿಂಗ್ರಿ ದೋಸ್ತುಗಳೆಂದೆಲ್ಲ ಹೇಳ್ಬಿಟ್ಟಿದ್ವಿ. ಪ್ಲೀಸ್ ಗೊತ್ತಾಗಲ್ಲ, ಅವ್ರು ನೋಡಕ್ ಹೋಗಲ್ಲ ಪ್ರೋಗ್ರಾಮ್. ಬೇಡ ಅದಕ್ಕೆ ನೀವು ಸರ್, ನೀವು ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ ಮಿತ್ರ. ಗೊತ್ತಾಗುತ್ತೆ ಅವಾಗ. ಯಾಕೆ ಗೊತ್ತಾ, ನೆಕ್ಸ್ಟ್ ನೀವು ಸ್ಟುಡಿಯೋದಲ್ಲಿ ಗೊತ್ತಾಗ್ಬಿಡುತ್ತೆ ಮಿತ್ರ ಏನೇನು ಮಾತಾಡ್ತಾರೆ ಅಂತ. ಇವಾಗಲೇ ಗೊತ್ತಾಗೋಗ್ಬಿಡುತ್ತೆ. ನೆಕ್ಸ್ಟ್ ಹಂಗೆ ಇರ್ಲಿ. ನಾನು ಅದಕ್ಕೆ ಹೇಳಿದೆ ಬೇಡ ಅಂತ. ನೀವು ಮಿತ್ರ ನಾನು ಅನ್ಕೊಂಡೆ ಏನೋ ಚೇಂಜ್ ಇದೆಯಲ್ಲಪ್ಪ, ಎಲ್ಲಿ ಏನೋ ಇಲ್ಲೆಲ್ಲ ಮಾಡಿಬಿಟ್ಟಿದ್ದಾರೆ. ಹೊಸ ಆಫೀಸ್ ಅಲ್ವಾ, ಚೆನ್ನಾಗಿರೋದು. ಕಡ್ಲೆಕಾಯಿ ತಂದು ಹಾಕಿದ ಕೂಡ ಸುಮ್ಮನೆ ಟೈಮ್ ಪಾಸ್ ಅನ್ಕೋ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರಿ ಅಲ್ಲ.
ಸರ್ ನಿಜ ಹೇಳ್ತೀನಿ, ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಹಾಡುಗಳೆಲ್ಲರೂ ಕೇಳಲಿ. ಇದು ರೆಕಾರ್ಡ್ ಮಾಡ್ಕೊಂಡು ಕೇಳಿ ಸರ್. ಕ್ಯಾಮ್ರಾ ಹೇಳಿ ಎಲ್ಲಿ ನೋಡ್ಬೇಕು ಸರ್? ಅಲ್ಲೇ ಎಲ್ಲಿ ನೋಡ್ಬೇಕು? ಎಲ್ಲಿದೆ? ಅಲ್ಲ, ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಅಜನೀಶ್ ಲೋಕನಾಥ್ ಅವ್ರ ಮ್ಯೂಸಿಕ್ ಅದ್ಭುತ, ರಾಮದೀಪ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಅನೀಶ್ ಇಲ್ಲಿವರೆಗೆ ನೀವೇನು ಅನೀಶ್ ನೋಡಿದಿರಿ, ಆ ಅನೀಶ್ ಅಲ್ಲ. ಅದ್ಭುತವಾದ ಪರ್ಫಾರ್ಮೆನ್ಸ್. ನೀವು ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ. ನನ್ನ ಲೈಫಲ್ಲಿ ಸಿನಿಮಾ, ನಿಮ್ಮ ಲೈಫಲ್ಲಿ ನೀವು ನೋಡದೇ ಇದ್ದರೆ ಖಂಡಿತ ನೀವು ಏನೋ ಒಂದು ನಿಮ್ಮ ಲೈಫಲ್ಲಿ ಮಿಸ್ ಮಾಡ್ಕೊಳ್ತೀರಿ. ನನ್ನ ಲೈಫಲ್ಲಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಹೇಳಮ್ಮ. ಸೂಪರಾಗಿ ಬಂದಿದೆ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಏನೋ ಎಲ್ಲ ಕೆಲಸಗಳು ತುಂಬ ಚೆನ್ನಾಗಿ ಮಾಡಿದೆ. ಮಿತ್ರ ಸರ್ ಅಂತೂ ಸೂಪರ್, ಮೈಂಡ್ ಬ್ಲೋಯಿಂಗ್. ಈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೀಪು ಆಗಿರ್ಬೋದು, ಮತ್ತು ಸಿಂಧು, ಎವ್ರಿ ಒನ್, ಕ್ಯಾಮ್ರಾಮ್ಯಾನ್ ಮನೋಹರ್ ಜೋಶಿ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮ್ಮ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಇದು ಮಾತ್ರ ಹಾಕೊಂಬಿಡಿ ಆಯ್ತಾ? ಹೇಳಬೇಕು ಅಂದರೆ ಅಲ್ಲ, ಯಾರ್ಯಾರ ಲೈಫಲ್ಲಿ ಯಾರ್ಯಾರು ಹೆಂಗಿರ್ತಾರೆ, ಹಿಂದೆ ಹೆಂಗಿರ್ತಾರೆ, ಮುಂದೆ ಹೆಂಗಿರ್ತಾರೆ ಅಂತ ಮೋಸ್ಟ್ಲಿ ಆಡಿಯನ್ಸ್ ಗೊತ್ತಾಗಿದೆ. ಇಷ್ಟೋ ತನಕ ಒಬ್ರೊಬ್ರು ಬೈಕೊಂಡವರು ಕ್ಯಾಮ್ರಾ ಇದೆ ಅಂತ ಅಲರ್ಟ್ ಆಗಿದ್ ಕೂಡಲೇ ಅನೀಶ್ ಸೂಪರ್ ಆಗಿ ಆಕ್ಟ್ ಮಾಡೋರೆ, ಮಿತ್ರ ಸೂಪರ್ ಆಗಿ ಆಕ್ಟ್ ಮಾಡೋರೆ. ನಿಮ್ಮ ಲೈಫಲ್ಲೇ 2 ಬಣ್ಣಗಳಿದಾವೆ. ಇನ್ನೊಂದು ಅದೇ ಫೋನಲ್ಲಿ ಬೈದಿದ್ದ, ಒಂದು ಕಟ್ ಮಾಡಬೇಡಿ, ಎಲ್ಲ ಮಾಡೋಣ ಪ್ರೋಗ್ರಾಮು. ಇವೇ ಆಲ್ ದ ಬೆಸ್ಟ್. ಓಕೆ, ಮೋಸ್ಟ್ಲಿ ನೋಡಿ ಇವಾಗ ಜನ ಗೊತ್ತಾಗಿದೆ ಯಾರ್ಯಾರ ಲೈಫಲ್ಲಿ ಯಾರ್ಯಾರು ಹೆಂಗಿರ್ತಾರೆ, ಹಿಂದೆ ಹೆಂಗಿರ್ತಾರೆ, ಮುಂದೆ ಹೆಂಗಿರ್ತಾರೆ ಅಂತ. ಇಷ್ಟೋ ತನಕ ಇಂಟರ್ವ್ಯೂಲಿ ನೀವು ಅವ್ರಿಗೆ ಬೈತಾ ಇದ್ರಿ, ಅವ್ರು ನಿಮಗೆ ಬೈತಾ ಇದ್ರು. ಕ್ಯಾಮ್ರಾ ಇದೆ ಅಂತ ಗೊತ್ತಾಗಿದ್ ಕೂಡ ಬಣ್ಣ ಚೇಂಜ್ ಆಗೋಯ್ತು ನೋಡಿ. ನಿಜವಾಗ್ಲೂ ಕಲಾವಿದರೆ ಏನಾಗಲಿ, ಜನರಿಗೆ ಗೊತ್ತಾಗಿದೆ ಪ್ರೋಗ್ರಾಮ್ ಹೇಗಿದೆ, ಹೇಗೆ ಬಂದಿದೆ ಅಂದ್ಕೊಂಡು. ಮೋಸ್ಟ್ಲಿ ಇಷ್ಟೆಲ್ಲ ಮಾತಾಡಿದರೆ ಅವರು ನೋಡ್ತಾ ಇರ್ತಾರೆ. ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ನೋಡ್ತಾರೆ. ಮೋಸ್ಟ್ಲಿ ನಿಮಗೆಲ್ಲ ಗೊತ್ತಿಲ್ಲದೆ ಮಾಡಿರೋ ಒಂದು ವಿಶೇಷ ಕಾರ್ಯಕ್ರಮ ಅವ್ರಿಗೆ ಸಖತ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಮಿತ್ರ ಅವರೇ, ನೆಕ್ಸ್ಟ್ ಸತ್ಯನೇ ಹೇಳ್ತಾರೆ, ಕ್ಯಾಮ್ರಾ ನೋಡಿದ್ಕೊಳ್ಳೋ ಸುಳ್ಳು ಹೇಳಕ್ಕೆ ಸ್ಟಾರ್ಟ್ ಮಾಡಬೇಡಿ. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ಓಕೆ, ಮೋಸ್ಟ್ಲಿ ಈ ಪ್ರೋಗ್ರಾಮ್ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.